ಗೋಬಿ ಪರೋಟಾನ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಪೂರ್ಮಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ಗೋಧಿ ಹಿಟ್ಟಿಗೆ ನಾನು ಉಪ್ಪು, ಅರಿಶಿಣ, ಎಣ್ಣೆ ಮತ್ತು ಅಜ್ವಾಯಿನನ್ನು ತಿಕ್ಕಿ ಹಾಕ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಸ್ಮೂತು ಬೇಡ, ತುಂಬ ಗಟ್ಟಿನೂ ಬೇಡ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಥರ ಮಾಡಿ ನೀವು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡಿ. ಇಲ್ಲಿ ಮೀಡಿಯಮ್ ಸೈಜ್ ಗೋಬಿನ ನಾನು ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಉದ್ದ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ತುರಿಲಿಕ್ಕೆ ಈಸಿ ಆಗುತ್ತೆ ಅಂತ. ಈ ರೆಸಿಪಿನ ನೀವು ಸ್ಕಿಪ್ ಮಾಡದೆ ಫುಲ್ ನೋಡಬೇಕು, ಅಂದರೆ ಮಾತ್ರ ನಿಮಗೆ ಪರೋಟ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಇಷ್ಟು ತುರಿದಿರ್ತಕ್ಕಂಥ ಗೋಬಿಯಲ್ಲಿ 7ರಿಂದ 8 ಪರೋಟನ ಮಾಡ್ಕೋಬೋದು. ಒಂದು ಬಾಣಲೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಅಜ್ವಾಯಿನ, ಇಂಗು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀವು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಹಾಕಿ ಕಲಿಸ್ಕೊಳ್ಳಿ. ಇಲ್ಲಿ ಬೈಂಡಿಂಗ್ಗೋಸ್ಕರ ನಾನು ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊತಾ ಇದ್ದೀನಿ, 2ರಿಂದ 3 ಸ್ಪೂನು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ನೋಡಿಕೊಂಡು ಅದು ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು. ತಳ ಹತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ತುರಿದಿದ್ವಲ್ಲ ಗೋಬಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಕಾಗಿಲ್ಲ. ಇದು ನೈಸ್ ಆಗಿರೋದ್ರಿಂದ ಬೇಗನೆ ಆಗೋಗುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದಕ್ಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಕಿ ಕಲಿಸ್ಕೊಳ್ಳೋಣ. ಲಾಸ್ಟಲ್ಲಿ ನಾನು ಅಚ್ಚ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ 1-2 ನಿಮಿಷ ಬೇಯಿಸಿ ಸ್ಟವ್ ಆಫ್ ಮಾಡಿಕೊಂಡು ಆರ್ಲಿಕ್ಕೆ ಬಿಟ್ಬಿಡೋಣ. ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸ್ಮೂತಾಗಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೋ ನಿಮಗೆ ಪರೋಟ ಅಷ್ಟು ಪದರಾಗಿ ಬರುತ್ತೆ. ಇಲ್ಲಿ 2 ರೀತಿ ಪರೋಟ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ನಾವು ಚಪಾತಿ, ಪೂರಿ ಲಟ್ಟಿಸ್ಕೊತೀವಲ್ಲ ಅದೇ ಥರನೇ ಲಟ್ಟಿಸ್ಕೋಬೇಕು. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಈಗಾಗಲೇ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಉಂಡೆ ರೀತಿ ಮಾಡಿಕೊಂಡು ನಾನು 2 ಕೈಯಿಂದ ಹಿಟ್ಟನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಬರ್ತಾಯಿದ್ದೀನಿ. ಇದು ಒಂದು ಟೈಪು ಪರೋಟ ಮಾಡಲಿಕ್ಕೆ. ತುಂಬ ಎಕ್ಸ್ಟ್ರಾ ಇದ್ದರೆ ನೀವು ತೆಗೆದುಬಿಡ್ಬೋದು ಹಿಟ್ಟನ್ನು. ನಾನಿಲ್ಲಿ ಎಕ್ಸ್ಟ್ರಾ ಇಲ್ಲ, ಅದನ್ನು ಅಲ್ಲೇ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಎಡ್ಜನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸ್ಟಫ್ ಮಾಡಿರ್ತಕ್ಕಂಥ ಗೋಬಿ ಆಚೆ ಬರೋದಿಲ್ಲ. ಇದನ್ನು ನೀವು ಫಾಲೋ ಮಾಡಿದರೆ ಗೋಬಿ ಮಾಡಲಿಕ್ಕೆ, ಪರೋಟ ಮಾಡಲಿಕ್ಕೆ ಚೆನ್ನಾಗೇ ಬರುತ್ತೆ. ನೋಡಿ, ಮೇಲ್ಗಡೆ ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಈ ಥರ ಸುತ್ತಲೂ ಲಟ್ಟಿಸ್ಕೋಬೇಕು. ನೀವು ಪ್ರೆಷರ್ ಹಾಕದೇ ಸ್ಮೂತಾಗಿ ಲಟ್ಟಿಸ್ಕೊಂಡು ಬರಬೇಕು. ಇದೇ ರೀತಿ ಎಲ್ಲ ಪರೋಟ ಮಾಡಿಕೊಂಡು ನೀವು ಒಂದೇ ಸಾರಿ ಕೂಡ ಬೇಯಿಸ್ಕೋಬೋದು. ಇನ್ನೊಂದು ಥರ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ 2 ಹಾಳೆಗಳನ್ನ ರೆಡಿ ಮಾಡ್ಕೋಬೇಕು. ನಾವು ಉಂಡೆಗಳನ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನೇ ಇಲ್ಲಿ ನಾನು ಹಾಳೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇನ್ನೊಂದು ಹಾಳೆನೂ ಅದ್ರ ಮೇಲೆ ಹಾಕಿಬಿಟ್ಟು ಎಡ್ಜ್ ಇದೆಯಲ್ಲ, ಎಡ್ಜಿಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ಟಫಿಂಗ್ ಆಚೆ ಬರಬಾರ್ದು ಅಂತ ನಾನು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಸ್ಮೂತಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಒಂದು ತವ ಕಾಯ್ಲಿಕ್ಕಿಟ್ಟು ನಾನು ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿ ಇಲ್ಲೇ ಹಾಕಿದ್ದೀನಿ. ಮೇಲ್ಗಡೆನೂ ಕೂಡ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಬೇಕಾಗುತ್ತೆ. ನೋಡಿ, ಈ ಥರ ಉಬ್ಬುತ್ತಾ ಇದೆ ಇದು.
ಈಗ ಇದನ್ನು ತಿರ್ಸಿ ಹಾಕ್ಕೊಳ್ಳೋಣ. ನೀವು ಬೆಣ್ಣೆ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲಾಸ್ಟಲ್ಲಿ ಬೆಣ್ಣೆ ಕೂಡ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಪದರು ಕೂಡ ಬಿಟ್ಕೊಂಡಿದೆ. ಈಗ ಇದಕ್ಕೆ ಬೆಣ್ಣೆ ಹಾಕಿ ನಾನು ತೆಗಿತಾ ಇದ್ದೀನಿ ಇದನ್ನು. ನಾನು ಇಲ್ಲಿ ಪರೋಟಕ್ಕೆ ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಟ್ಟದಿರ್ತಕ್ಕಂಥ 1 ಕಪ್ ಮೊಸರು, ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಪುಟಾಣಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಪರೋಟ ಎಷ್ಟು ಪದರಾಗಿ ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಗೋಬಿ ಎಲ್ಲ ಕಡೆನೂ ಯಾವ ರೀತಿ ಒಂದೇ ಸಮನಾಗಿ ಸ್ಪ್ರೆಡ್ ಆಗಿದೆ ಅಂತ ನೋಡಿ. ಈ ಗೋಬಿ ಪರೋಟ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.